ನಮಸ್ಕಾರ ಪ್ರಿಯ ಸ್ನೇಹಿತರೆ, ಬನ್ನಿ ನಾವು ಲಾಸ್ಟ್ ಒಂದು ವಿಡಿಯೋದಲ್ಲಿ ನಾವು ಕೈಗಳನ್ನು ಬಳಸಿ ಮಾಡ್ತಕ್ಕಂಥ ಚಟುವಟಿಕೆಗಳನ್ನು ಕಲ್ತೀವಿ. ಈಗ ನಾವು ಇಲ್ಲಿ ಕಾಲನ್ನು ಬಳಸಿ ಮಾಡ್ತಕ್ಕಂಥ ಕೆಲವು ಚಟುವಟಿಕೆಗಳು ಅಥವಾ ಆಕ್ಟಿವಿಟಿ ಸನ್ನಿವೇಶಗಳನ್ನು ನಾವು ಇಲ್ಲಿ ನೋಡೋಣ. ಭಾಳ ಇಂಟ್ರೆಸ್ಟಿಂಗ್ ಆಗಿದೆ. ಒಂದನೇದು ನಾನು ಐ ಸ್ಲಿಪ್ ಅಂತ. ಸ್ಲಿಪ್ ಅಂದ್ರೇನು? ಜಾರುವುದು ಅಂತ. ಕಾಲು ಜಾರುವುದು, ಕಾಲು ಜಾರುವುದು, ಕಾಲನ್ನು ಜಾರ್ತೀವಿ, ಎಲ್ಲೋ ಕೆಸರಿನಲ್ಲಿ ಕಾಲಿಟ್ಟು ಕಾಲು ಜಾರ್ತೀವಿ, ಅದಕ್ಕೆ ಬೀಳೋದಕ್ಕೆ ಅಥವಾ ಸ್ಲಿಪ್ ಆಯಿತು ಅಂತೇಳಿ ಐ ಸ್ಲಿಪ್ ಅಂದರೆ ನಾನು ಜಾರಿ ಬೀಳುತ್ತೇನೆ ಅಥವಾ ಜಾರಿ ಬೀಳುತ್ತೇನೆ ಅಂತ ಅರ್ಥ. ಐ ಸ್ಲಿಪ್ ಅಂದರೆ ಜಾರುತ್ತೇನೆ ಅಂತ ಅರ್ಥ. ಜಾರಿ ಬೀಳುತ್ತೇನೆ ಅಂತಲೂ ಕೂಡ ಅರ್ಥ ಆಗುತ್ತೆ. ಸ್ಲಿಪ್ ಅಂದರೆ ಜಾರುವುದು, ಬೀಳುತ್ತೇನೆ ಅಂತ. ನೆಕ್ಸ್ಟು ಐ ಸ್ಟೆಪ್ ಅಂತಂದರೆ ಹೆಜ್ಜೆ ಇಡು, ನಿಧಾನಕ್ಕೆ ಒಂದೊಂದೇ ಹೆಜ್ಜೆ ಇಡೋದನ್ನು ಐ ಸ್ಟೆಪ್ ಅಂತ ಕರಿತೀವಿ. ಐ ಸ್ಟೆಪ್ ಅಂದರೆ ನಾನು ಹೆಜ್ಜೆ ಹಾಕುತ್ತೇನೆ, ಹೆಜ್ಜೆ ಹಾಕೋದು. ಸ್ಟೆಪ್ ಅಂದರೆ ಹೆಜ್ಜೆ ಹಾಕೋದು. ಐ ವಾಕ್, ನಾನು ನಡೆಯುತ್ತೇನೆ. ಐ ವಾಕ್ ಅಂತಂದ್ರೆ ಏನ್ರಿ? ನಾನು ನಡೆಯುತ್ತೇನೆ. ಐ ವಾಕ್, ವಿ ವಾಕ್ ಅಂತಲೂ ಹೇಳ್ಬೋದು. ದೇ ವಾಕ್, ಅವರು ನಡೆಯುತ್ತಾರೆ. ಐ ವಾಕ್, ವಿ ವಾಕ್, ದೇ ವಾಕ್. ಇಷ್ಟೇ. ವಾಕ್ ಅನ್ನೋದೊಂದು ಗೊತ್ತಿದ್ರೆ ಸಾಕು. ಅದರ ಅರ್ಥ ಇಲ್ಲಿ ನೀವು ಐದೇ ವಿ ವಾಕ್ ಅಂತ ಹೇಳ್ಬೋದು, ಯು ವಾಕ್ ಅಂತಲೂ ಹೇಳ್ಬೋದು, ದೇ ವಾಕ್ ಅಂತಲೂ ಹೇಳ್ಬೋದು. ದೇ ವಾಕ್, ಅವರು ಹೋಗುತ್ತಾರೆ, ನಡೆಯುತ್ತಾರೆ ಅಂತಲೂ ಹೇಳ್ಬೋದಾಗಿದೆ. ನೆಕ್ಸ್ಟ್ ಸೆಂಟೆನ್ಸ್ ಇದೆ ಐ ರನ್. ಐ ರನ್ ಅಂದರೆ ನಾನು ಓಡುತ್ತೇನೆ ಅಂತ ಅರ್ಥ. ಐ ರನ್ ಅಂದ್ರೆ ಏನ್ರಿ? ನಾನು ಓಡುತ್ತೇನೆ. ಓಡೋದಕ್ಕೆ ನಾವು ಐ ರನ್ ಅಂತ ಕರಿತೀವಿ. ಇನ್ನೊಂದು ಸೆಂಟೆನ್ಸ್ ಬರುತ್ತೆ ಐ ಜಂಪ್. ಇವೆಲ್ಲ ಕಾಲಿಂದ ಮಾಡ್ತೀವಿ. ಐ ಜಂಪ್ ಅಂದರೆ ನಾನು ನೆಗೆಯುತ್ತೇನೆ. ಮೇಲಿಂದ ಜಂಪ್ ಮಾಡೋದು, ಎಗರೋದು ಅಂತ ಅಂತೀವಿ ಆಡು ಭಾಷೆಯಲ್ಲಿ. ಮೇಲಿಂದ ಎಗರೋದು, ಜಂಪ್ ಮಾಡೋದು ಅಂತ ಕರಿತೀವಲ್ಲ, ಆ ರೀತಿ. ನೆಕ್ಸ್ಟ್ ಒಂದಿದೆ ಐ ಕ್ರಾಲ್. ಆ ಕ್ರಾಲ್ ಅಂತಂದರೆ ತೆವಳುವುದು. ಈ ಉದಾಹರಣೆಗೆ ಆಮೆ ನಿಧಾನಕ್ಕೆ ತೆವಳುತ್ತಾ ಹೋಗುತ್ತೆ, ಅಥವಾ ಯಾವುದಾದ್ರೂ ಒಂದು ಹಾವು ಕೂಡ ನಿಧಾನಕ್ಕೆ ತೆವಳುತ್ತಾ ಹೋಗುತ್ತೆ. ಆ ರೀತಿ ಅದಕ್ಕೆ ಕ್ರೋಲಿಂಗ್ ಅಂತ ಕರಿತೀವಿ, ಅದ ಕ್ರಾಲ್ ಅಂತ ಕರಿತೀವಿ. ಐ ಕ್ರಾಲ್ ಅಂತಲೂ ಹೇಳ್ತೀವಿ, ತೆವಳುವುದು. ಇನ್ನೂ ಒಂದು ಬರುತ್ತೆ ಇನ್ನೂ ಒಂದು ನೆಕ್ಸ್ಟ್ ಸೆಂಟೆನ್ಸನ್ನು ನೋಡೋದಕ್ಕಿಂತ ಮೊದಲು ನೋಡಿ, ನೆಕ್ಸ್ಟ್ ಇನ್ನೂ ಸೆಂಟೆನ್ಸ್ ಇದ್ದಾವೆ ಒಂದಿಷ್ಟು. ಓಕೆ, ನೆಕ್ಸ್ಟ್ ಐ ವಾಕ್ ಆನ್ ದ ಟಿಪ್ಟೋ. ಟಿಪ್ಟೋ ಅಂದರೆ ಕಾಲಿನ ಬೆರಳಿನ ಮೇಲೆ ನಡ್ಕೊಂತ ಹೋಗೋದು. ಚಿಕ್ಕ ಮಕ್ಕಳು ಆಟ ಆಡ್ತಾ ಇರ್ತದೆ, ಕಾಲಿನ ಮೇಲೆ ನಡೀತಾ ಇರ್ತಾರೆ, ಹಿಂಗೆ ಓಡ್ತಾ ಹೋಗೋದು ಕಾಲಿನ ಮೇಲೆ. ಇನ್ನು ಇಂಬಿಡವನ್ನು ಎತ್ತಿ ಕಾಲಿನ ಮೇಲೆ ನಡೀತಾ ಹೋಗ್ತಾರೆ, ಅದಕ್ಕೆ ಟಿಪ್ಟೋ ಅಂತ ನಾವು ಕರಿತೀವಿ. ಕಾಲಿನ ಮೇಲೆ ನಡೀತಾ ಹೋಗೋದು, ಮುಂಗಾಲಿನ ಮೇಲೆ ನಡೀತಾ ಹೋಗೋದು, ಅದಕ್ಕೆ ಐ ವಾಕ್ ಆನ್ ಟಿಪ್ಟೋ ಅಂತ ನಾವು ಕರಿತೀವಿ. ನೆಕ್ಸ್ಟ್ ಒಂದು ಸೆಂಟೆನ್ಸ್ ಬರುತ್ತೆ ಐ ಕಿಕ್ ದಿ ಬಾಲ್. ನಾವು ಬಾಲನ್ನು ಒದೆಯುವುದು. ಫುಟ್ಬಾಲರ್ಸ್ ಏನು ಮಾಡ್ತಾರೆ? ಬಾಲನ್ನು ಒದೀತಾರೆ. ಈ ರೀತಿ ಐ ಕಿಕ್ ದಿ ಬಾಲ್ ಅಂತ ಹೇಳ್ಬೋದು. ಐ ಕಿಕ್ ದಿ ಬಾಲ್, ನಾನು ಚೆಂಡನ್ನು ಒದೆಯುತ್ತೇನೆ. ಇವು ಕಾಲಿಂದ ನಾವು ಮಾಡ್ತಕ್ಕಂಥ ಆ್ಯಕ್ಟಿವಿಟೀಸ್. ಇವುಗಳಲ್ಲಿ ಮುಂದೆ ವರ್ಬ್ ಏನಿದೆಯಲ್ಲ ಅದನ್ನು ನೀವು ಬದಲಾಯಿಸ್ತಾ ಹೋಗ್ಬೋದು. ಕಾಲಿಂದ ಏನೆಲ್ಲ ಕೆಲಸ ಮಾಡ್ತಿರ್ತೀವಿ, ನಾವು ಕೈಯಿಂದ ಎಸಿತೀವಿ, ಐ ಥ್ರೋ ದ ಬಾಲ್, ಇದು ಕೈಯಿಂದ ಮಾಡ್ತಕ್ಕಂಥದ್ದು. ಕಾಲಿಂದ ನೀವು ಬೇಕಾಯ್ತು ಅಂದರೆ ಕಾಲಲ್ಲಿ ಯಾವುದೊಂದು ಅಡ್ಡ ಬಂತು ಅದನ್ನು ಕಿಕ್ ಮಾಡ್ತಾರೆ, ಹಿಂಗೆ ಒದಿತೀರ. ಐ ಥ್ರೋ ದಿ ಬಾಲ್, ಐ ಥ್ರೋ ದಿ ಮೆಟೀರಿಯಲ್ಸ್ ವಿಚ್ ಆರ್ ಕಮ್ ಅಕ್ರಾಸ್ ಯುವರ್ ಲೆಗ್ಸ್. ನಿಮ್ಮ ಕಾಲಿನ ನೋಡಿ ಯಾವುದಾದ್ರೂ ಬರ್ತಾ ಇರ್ತದೆ, ಅದನ್ನು ನೀವು ಒದಿತಾ ಹೋಗ್ತೀರಾ ಅಥವಾ ಕಾಲಿಂದ ಸರಿಸ್ತೀರಾ, ಆ ಥರ ಹೇಳ್ಬೋದು. ಈ ರೀತಿ ಕೆಲವೊಂದು ಸೆಂಟೆನ್ಸ್ಗಳನ್ನು ನೀವು ಕೂಡ ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಒಂದು ಸರಿ ತೆಗೆದು ಇದನ್ನೇ ನೀವು ಮತ್ತೆ ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ನಿಮಗೆ ನೀವು ಮಾತನಾಡುವ ಸಂದರ್ಭದಲ್ಲಿ ಈಸಿಯಾಗಿ ಈ ರೀತಿ ಸೆಂಟೆನ್ಸನ್ನು ನೀವೇ ಮಾಡ್ಬೋದು. ಐ ರಿಕ್ವೆಸ್ಟ್ ಮೈ ಡಿಯರ್ ಲವ್ಲಿ ಫ್ರೆಂಡ್ಸ್, ಬಿ ಟಚ್ ವಿತ್ ಅಸ್ ಆ್ಯಂಡ್ ವಾಚ್ ದ ವಿಡಿಯೋಸ್ ಆ್ಯಂಡ್ ಪ್ಲೀಸ್ share and subscribe with your friends. It is humble request. Okay, it is we, especially my team and myself, I will get the energy to do more videos when you subscribe and share with your friends. Thank you. We will meet in the